ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ. ಇವತ್ತು ಗುರುವಾರ 13 ಆಗಸ್ಟ್. ಟೈಮ್ ಆಗಿದೆ 3:44. ಓಕೆ, ನಾನು ನಿಮಗೆ ಇವತ್ತಿನ ಅನಾಲಿಸಿಸ್ ಮತ್ತು ನಾನು ತೊಗೊಂಡ ಟ್ರೇಡ್ ಇದು ಕೂಡ ಡೀಟೇಲ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಸೊ ಫಸ್ಟ್ ಆಗಿ ಮಾರ್ಕೆಟ್ ಕಂಪ್ಲೀಟಾಗಿ ಡೌನ್ ಸೈಡ್ ಮೊಮೆಂಟಮಲ್ಲಿತ್ತು. ನಿನ್ನೆ ನೋಡಿರ್ಬೋದು, ಕಂಪ್ಲೀಟಾಗಿ ಒಂದು ಡೌನ್ ಮೊಮೆಂಟಮ್ಗೆ ಹೋಗಿದೆ. ಓಕೆ, ಅದಾದ ನಂತರ ಇಲ್ಲಿ ಒಂದು ಸಣ್ಣ ಮಟ್ಟದ ಒಂದು ಪುಲ್ ಬ್ಯಾಕ್ ಕೂಡ ಕೊಟ್ಟಿತ್ತು. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಸಣ್ಣ ಮಟ್ಟ ರೀಟೆಸ್ಟ್ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟ ನಂತರ ಒಂದು ಅಪ್ ಸೈಡ್ ಮೊಮೆಂಟಮ್ ಕೂಡ ಮಾರ್ಕೆಟ್ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, ಸೊ ನಾನೊಂದು ಟ್ರೇಡ್ ತೊಗೊಂಡಿದ್ದೇನೆ. ಅದು ಆ್ಯಕ್ಚುಲಿ ಈ ವಾರದಲ್ಲಿ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ನಾನು ಎಲ್ಲ ರೂಲ್ಸ್ ಬೇಸಿಸಲ್ಲಿ ಟ್ರೇಡ್ ಮಾಡ್ತಿದ್ದೇನೆ. ಆದರೆ ಇವತ್ತು ನಾನು ರೂಲ್ಸನ್ನು ಬ್ರೇಕ್ ಮಾಡಿದೆ. ಓಕೆ, ರೂಲ್ಸನ್ನು ಬ್ರೇಕ್ ಮಾಡಿ ನಮಗೆ ಔಟ್ಕಮ್ ಒಂದು ಲಾಸ್ ಕೂಡ ಆಗಿದೆ. ಓಕೆ, ಅದು ಯಾಕೆ ನಾನು ಲಾಸ್ ಮಾಡಿದೆ ಅಂತ ನಾನು ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಆಗಿ ನೋಡೋದಾದರೆ ಇಲ್ಲಿ ಒಂದು ಲೆವೆಲ್ ಕೂಡ ಫಾರ್ಮ್ ಆಗಿ ಲೆವೆಲ್ ನಾನು ಮಾರ್ಕ್ ಮಾಡಿದೆ. ಇದು ಲೆವೆಲ್. ಓಕೆ, ಇದು ಲೆವೆಲ್ ಮಾರ್ಕ್ ಮಾಡಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ಎಲ್ಲಿ ನಾನು ಮಿಸ್ಟೇಕ್ ಮಾಡಿದೆ ಅಂತ. ಓಕೆ, ಸೊ ಡೌನ್ ಸೈಡ್ ಮೊಮೆಂಟಮ್ ಇತ್ತು, ಬಯಸ್ನೆಸ್ ಡೌನ್ ಸೈಡ್ ಇತ್ತು, ಕರೆಕ್ಟ್. ಓಕೆ, ಸೆಕೆಂಡ್ ಆಗಿ ಪುಲ್ ಬ್ಯಾಕಲ್ಲಿ ಯೂಶಲಿ ಒಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಬೇಕು, ಮತ್ತು ಕ್ಯಾಂಡಲ್ ಫಾರ್ಮೇಷನ್ ಕೂಡ ವೀಕ್ನೆಸ್ ತೋರಿಸ್ಬೇಕು. ಓಕೆ, ಸೊ ಆದರೆ ಇಲ್ಲಿ ನನ್ನದು ಈ ಮಿಸ್ಟೇಕ್ ಎಂತ ಆಯ್ತು ಅಂದರೆ, ಇಲ್ಲಿ ಆ್ಯಕ್ಚುಲಿ ಡೌನ್ ಸೈಡ್ ಮೊಮೆಂಟಮ್ ಹೋಯಿತು, ಪುಲ್ ಬ್ಯಾಕ್ ಕೊಡಲಿಕ್ಕೆ ಬಂತು, ಕ್ಯಾಂಡಲ್ ವೀಕ್ನೆಸ್ ಕೂಡ ಸ್ಟಾರ್ಟ್ ಆಯಿತು. ಆದರೆ ನಾನು ಇಲ್ಲಿ ವೆಯ್ಟ್ ಮಾಡಬೇಕಿತ್ತು ಯಾವುದಕ್ಕೆ, ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ರಿಜೆಕ್ಷನ್ಗೆ. ಓಕೆ, ಆದರೆ ಇದು ರಿಜೆಕ್ಷನ್ ಕ್ಯಾಂಡಲ್ ಬಂತು. ಓಕೆ, ಸ್ಲೈಟ್ಲಿ ಬಯರ್ಸ್ ವೀಕ್ ಆದರು. ಓಕೆ, ಆದರೆ ಡಾಮಿನೇಟಿಂಗ್ ಬಯರ್ಸೇ ಇದ್ರು. ಓಕೆ, ಇದು ನಾನು ಅರ್ಜೆಂಟಾಗಿ ಒಂದು ಟ್ರೇಡ್ ತೊಗೊಂಡೆ. ಓಕೆ, 5 ಮಿನಿಟ್ಸಲ್ಲಿ ನೋಡೋದಾದರೆ ಇಲ್ಲಿ ಓಕೆ, ಇದು ಲೆವೆಲ್. ಓಕೆ, 5 ಮಿನಿಟ್ಸಲ್ಲಿ ನೋಡೋದಾದರೆ ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮ್ ಆಯ್ತಲ್ವಾ, ನಾನು ಇಮಿಡಿಯೇಟಾಗಿ ಒಂದು ಟ್ರೇಡ್ ತೊಗೊಂಡೆ. ಓಕೆ, ಇದು ಟ್ರೇಡ್ ಹೀಗಿತ್ತು. ಓಕೆ, ನಾನು ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡೆ ಆಲ್ಮೋಸ್ಟ್ 70 ಪಿಪ್ಸ್. ಓಕೆ, ಇಲ್ಲಿ ನಾನು ತಗೊಂಡು ಒಂದು ಟ್ರೇಡ್ ತೊಗೊಂಡೆ. ಓಕೆ, ಸೊ ಇಮಿಡಿಯೇಟಾಗಿ ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, ಅದು ನಾನು ಬ್ಲೂಬೆರಿ ಮತ್ತು ಸ್ಟಾಕ್ ಫಂಡೆಡಲ್ಲಿ ಟ್ರೇಡ್ ತೊಗೊಂಡಿದ್ದೆ. ಓಕೆ, ಎರಡಲ್ಲಿ ಕೂಡ ಲಾಸ್ ಆಯಿತು. ಆಲ್ಮೋಸ್ಟ್ $35 ಇದರಲ್ಲಿ ಲಾಸ್ ಆಯಿತು. ಮತ್ತು ಬ್ಲೂಬೆರಿಯಲ್ಲಿ ಒಂದು ತೋರಿಸ್ತೇನೆ, ಒಂದು ನಿಮಿಷ. ಬ್ಲೂಬೆರಿಯಲ್ಲಿ ಆಲ್ಮೋಸ್ಟ್ $28. ಓಕೆ, ಬ್ಲೂಬೆರಿಯಲ್ಲಿ $28. ಓಕೆ, ಸೊ ಆ್ಯಕ್ಚುಲಿ ನಾನು ಶಾರ್ಕ್ ಫಂಡೆಡಲ್ಲಿ ಟ್ರೇಡ್ ತಗೊಳ್ಳೋದಿಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಿದೆ. ಆದರೆ ಕೆಲವೊಮ್ಮೆ ಮೈಂಡನ್ನು ಎಷ್ಟು ಕಂಟ್ರೋಲ್ ಮಾಡಬೇಕಂದ್ರೆ ನೀವು ಡಿಸಿಪ್ಲಿನಾಗಿ ಟ್ರೇಡ್ ಮಾಡಬೇಕು. ಓಕೆ, ಸೊ ಅದು ಸ್ವಲ್ಪ ಕಷ್ಟ. ಓಕೆ, ಸೊ ಇದು ಫಸ್ಟ್ ಟ್ರೇಡ್ ಲಾಸಲ್ಲಿ ಹೋಯಿತು. ಓಕೆ, ಸೊ ಇಲ್ಲಿ ಆ್ಯಕ್ಚುಲಿ ಒಳ್ಳೆ ಟ್ರೇಡ್ ಅಲ್ಲ ಇದು. ಓಕೆ, ಯಾಕಂದರೆ ಇಲ್ಲೇ ಕಂಪ್ಲೀಟ್ ನಾನು 5 ಮಿನಿಟ್ಸ್ ಬರೋ ಮುಂಚೆನೇ 15 ಮಿನಿಟ್ಸಲ್ಲಿ ನಾನು ರೂಲನ್ನು ಬ್ರೇಕ್ ಮಾಡಿದ್ದೆ. ಓಕೆ, ತೊಂದರೆ ಇಲ್ಲ. ಓಕೆ, ಅದು ಲರ್ನಿಂಗ್ ಗೊತ್ತಾಯ್ತು ನನಗೆ. ಅದಾದ ನಂತರ ನಾನು ಲೆವೆಲನ್ನು ಸ್ವಲ್ಪ ಟ್ವೀಕ್ ಮಾಡಿದೆ. ಓಕೆ, ಇಲ್ಲಿ ನಾನು ಇದನ್ನು ಹೀಗೆ ಮಾರ್ಕ್ ಮಾಡಿದ್ದೆ. ಓಕೆ, ಸೊ ಇದನ್ನು ಹೀಗೆ ಮಾರ್ಕ್ ಮಾಡಿದ ನಂತರ ವಾಪಸ್ ನನ್ನ ತಲೆಯಲ್ಲಿ ಎಂತ ಬಂತು, ಓಕೆ ಕ್ಯಾಂಡಲ್ ವೀಕ್ನೆಸ್ ಕಾಣಿಸ್ತಾ ಉಂಟು ಇಲ್ಲಿ. ಓಕೆ, ಕಂಪ್ಲೀಟಾಗಿ ವೀಕ್ನೆಸ್ ಕಾಣಿಸ್ತಾ ಉಂಟು ಕ್ಯಾಂಡಲ್. ಇಲ್ಲಿ ಬರುವಾಗ ನಾನು ವಾಪಸ್ ಅಬ್ಸರ್ವ್ ಮಾಡಿದೆ ಅಂತಂದರೆ, ಓಕೆ ಇಲ್ಲಿ ಕೂಡ ಒಂದು ರಿಜೆಕ್ಷನ್ ಬಂದಿದೆ. ಓಕೆ, ಯಾಕೆ ಇಲ್ಲಿ ಕೂಡ ಒಂದು ಟ್ರೇಡ್ ತೊಗೊಳ್ಬಾರ್ದು, ಇಲ್ಲಿ ಕೂಡ ಒಂದು ಟ್ರೇಡ್ ತೊಗೊಂಡೆ. ಓಕೆ, ಅದು ನನ್ನದು ಇನ್ನೊಂದು ಮಿಸ್ಟೇಕ್. ಓಕೆ, ಇಲ್ಲಿ ಕೂಡ ಹಾಗೇನೆ ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ, ಆದರೆ ಕೂಡ ನಾನು ಇದನ್ನು ಕರೆಕ್ಟ್ ಮಾಡಲಿಲ್ಲ. ಇಲ್ಲಿ ಕೂಡ ನಾನು ಅರ್ಜೆಂಟಲ್ಲಿ ಟ್ರೇಡ್ ತೊಗೊಂಡೆ. ಓಕೆ, ಸೊ ಇಲ್ಲಿ ಅದೇ ಸೇಮ್ 30 ಮಿನಿಟ್ಸಲ್ಲಿ ಒಂದು ಪುಲ್ ಬ್ಯಾಕ್, 15 ಮಿನಿಟ್ಸಲ್ಲಿ ಒಂದು ಪುಲ್ ಬ್ಯಾಕ್ ಕೊಟ್ಟಿತ್ತು, 30 ಮಿನಿಟ್ ಡೌನ್ ಸೈಡಲ್ಲೇ ಇತ್ತು. ಲೆವೆಲಲ್ಲಿ ರಿಜೆಕ್ಷನಿಗೆ ನಾನು ಪ್ರಾಪರಾಗಿ ಒಂದು ರೆಡ್ ಕ್ಯಾಂಡಲ್ ವೇಟ್ ಮಾಡಬೇಕಿತ್ತು. ಅದು ಬಿಟ್ಟು ನಾನು ಅರ್ಜೆಂಟಲ್ಲಿ ಎಂಟರ್ ಆದೆ. ಓಕೆ, ಅಲ್ಲಿ ಕೂಡ ನನಗೆ ಒಂದು ಲಾಸ್ ಇಮ್ಮಿಡಿಯೇಟಾಗಿ 10 ನಿಮಿಷ ಒಳಗೆ ಒಂದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಆ್ಯಡ್ ಮಾಡಿದ್ದೆ. ಆಲ್ಮೋಸ್ಟ್ ಸ್ಟಾಪ್ ಲಾಸ್ ಸಣ್ಣದಿತ್ತು, ಆ್ಯಕ್ಚುಲಿ ಔಟ್ಕಮ್ ಸ್ವಲ್ಪ ದೊಡ್ಡದಿತ್ತು. ಓಕೆ, 19 + 12 19, 29, 31 $32 ಅಷ್ಟು ಲಾಸ್ ಆಯಿತು. ಸಿಮಿಲರ್ಲಿ ಶಾರ್ಕ್ ಫಂಡೆಡಲ್ಲಿ ಕೂಡ $35 ಲಾಸ್ ಆಯಿತು. ಓಕೆ, ಸೊ ಎಟ್ ದ ಎಂಡ್ ಕನ್ಕ್ಲೂಷನ್ ಎಂತ ಅಂದರೆ, ಎಷ್ಟೇ ಸಣ್ಣ
ರೂಲ್ಸನ್ನು ಬ್ರೇಕ್ ಮಾಡಿದರೆ ನಿಮಗೆ ಇಮಿಡಿಯೇಟಾಗಿ ಅದರದ್ದು ಔಟ್ಕಮ್ ಸಿಗ್ತದೆ. ಓಕೆ, ಸೊ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇದು. ಓಕೆ, ಇವತ್ತಿನ ನನ್ನ ಟ್ರೇಡ್, 2 ಟ್ರೇಡ್ ಕೂಡ ವರ್ಸ್ಟ್ ಟ್ರೇಡ್, ರೂಲ್ ಬ್ರೇಕಿಂಗ್ ಟ್ರೇಡ್. ಅದನ್ನು ನಾನು ಕಂಟ್ರೋಲ್ ಮಾಡಿ ನಾನು ಅದನ್ನು ಮಿಟಿಗೇಟ್ ಮಾಡ್ಬೋದಿತ್ತು, ಅದನ್ನು ಅವಾಯ್ಡ್ ಮಾಡ್ಬೋದಿತ್ತು. ಆದರೆ ಕೂಡ ನಾನು ಟ್ರೇಡ್ ಜಬರ್ದಸ್ತಿ ತಗೊಂಡೆ. ಓಕೆ, ಅದರಿಂದಾಗಿ ನನಗೆ ಎರಡು ಟ್ರೇಡಲ್ಲಿ ಕೂಡ ಲಾಸ್ ಆಯಿತು. 2 × 2 4 ಅಂದರೆ 2 ಟ್ರೇಡ್ ಶಾರ್ಕ್ ಫಂಡೆಡಲ್ಲಿ, 2 ಟ್ರೇಡ್ ಬ್ಲೂಬೆರಿ ಫಂಡೆಡಲ್ಲಿ. ಓಕೆ, ಅಂದರೆ ನೀವು ನೋಡಿರ್ಬೋದು ಆ್ಯಕ್ಚುಲಿ ಆಲ್ಮೋಸ್ಟ್ $100 ಅಷ್ಟು ಲಾಸ್ ಆಯಿತು ಇವತ್ತು ನನಗೆ. ಓಕೆ, ಸೊ ಅದರ ಕೂಡ ಒಂದು ಲರ್ನಿಂಗ್ ಎಂತ ತಿಳ್ಕೊಳ್ಬೇಕಂದ್ರೆ, ಈ ಟೈಪ್ ಎಲ್ಲ ಲರ್ನಿಂಗನ್ನು ನಾವು ಆದಷ್ಟು ಕ್ಲೋಸ್ಲಿ ಆಗಿ ಬರ್ಕೊಂಡು ಇಟ್ಕೊಳ್ಬೇಕು. ಓಕೆ, ಸೊ ಇವತ್ತು ನಮಗೆ ಇದು ಪ್ರೂವ್ ಆಯ್ತು ಅಂತ ಅಂದರೆ, ಎಷ್ಟೇ ನಿಮ್ಮ ಸ್ಟ್ರಾಟಜಿ ಸಿಂಪಲ್ ಇರಲಿ, ಆ ಸಿಂಪಲ್ ಸ್ಟ್ರಾಟಜಿಯನ್ನು ಯಾವತ್ತೂ ನಾವು ಲೂಸ್ಲಿ ತೊಗೊಳ್ಬಾರ್ದು. ಆದಷ್ಟು ನಾವು ಅದನ್ನು ರೆಸ್ಪೆಕ್ಟ್ ಮಾಡಬೇಕು, ಮತ್ತು ಸಣ್ಣರಿಂದ ಸಣ್ಣ ರೂಲ್ಸನ್ನು ಫಾಲೋ ಮಾಡಲೇಬೇಕು. ಓಕೆ, ಅದು ಇದರ ಲರ್ನಿಂಗ್. ಓಕೆ, ಇಲ್ಲಿ ನೋಡ್ಬೋದು ನೀವು, ಖಾಲಿ ಒಂದು 15 ಮಿನಿಟ್ಸಲ್ಲಿ ನಾನು ಸ್ಟಾಪ್ ಮಾಡಬೇಕು. ಅಂದರೆ 30 ಮಿನಿಟ್ಸ್ ಬೈಸ್ನೆಸ್ ಡೌನ್ ಸೈಡ್. ಓಕೆ, ಲೆವೆಲ್ ಮಾರ್ಕ್ ಮಾಡಿದೆ. 15 ಮಿನಿಟ್ಸಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಅಂದರೆ ಕ್ಯಾಂಡಲ್ ರಿಜೆಕ್ಷನ್ ಬಂದಿದೆ ಇಲ್ಲಿ ಸ್ಟ್ರಾಂಗ್ ಆಗಿ, ಹೌದಾ ಅಲ್ವಾ? ಅಲ್ಲ. ಓಕೆ, ಇಲ್ಲಿ ಸ್ಟಾಪ್, ಮುಗೀತು. ಅದರ ನೆಕ್ಸ್ಟ್ ಹೋಗೋ ಚಾನ್ಸಸ್ಸೇ ಇಲ್ಲ. ಆದರೆ ಇಲ್ಲಿ ನಾನು ಬೈಪಾಸ್ ಮಾಡಿದೆ, 15 ಮಿನಿಟ್ಸ್ ರೂಲನ್ನು ಬೈಪಾಸ್ ಮಾಡಿ ಎಂಟರ್ ಆಯ್ತು ಜಬರ್ದಸ್ತಿ. ಅದರಿಂದಾಗಿ ಲಾಸ್ ಆಯಿತು. ಓಕೆ, ಸೊ ಇದು ಆಲ್ರೆಡಿ ಲಂಡನ್ ಸೆಷನಲ್ಲಿ 2 ಟ್ರೇಡ್ ತೊಗೊಂಡಿದ್ದೇನೆ ನಾನು, 2 ಕೂಡ ಲಾಸ್ ಆಗಿದೆ. ಸೊ ನ್ಯೂಯಾರ್ಕ್ ಸೆಷನಲ್ಲಿ ನಾನು ವೆಯ್ಟ್ ಮಾಡ್ತೇನೆ, ಕ್ಲಿಯರಾಗಿ ರೂಲ್ಸ್ ಪ್ರಕಾರ ಇದ್ದರೆ ಮಾತ್ರ ನಾನು ಟ್ರೇಡ್ ಮಾಡ್ತೇನೆ. ಎಷ್ಟೇ ಕಷ್ಟ ಆಗಲಿ, ಈ ಸತಿ ನಾನು ಗ್ಯಾಪ್ ಕೊಡ್ತೀನಿ ಟ್ರೇಡಿಂಗಲ್ಲಿ, ಅಥವಾ ನಾನು ಟ್ರೇಡೇ ಮಾಡೋದಿಲ್ಲ ಅಂಟಿಲ್ ಅನ್ಲೆಸ್ ರೂಲ್ಸನ್ನು ಕರೆಕ್ಟಾಗಿ ಒಂದು ಟ್ರೇಡ್ ಫಾರ್ಮ್ ಆಗೋ ತನಕ. ಓಕೆ, ಸೊ ನೋಡುವ. 5 ಮಿನಿಟ್ಸ್ ಹೋಗುವ ಅಂದಾಜು ಇರಲಿಲ್ಲ. 5 ಮಿನಿಟ್ಸಲ್ಲಿ ಅಂತೂ ಕಂಪ್ಲೀಟಾಗಿ ಟ್ರೇಡೇ ಫಾರ್ಮ್ ಆಗಲಿಲ್ಲ ಇಲ್ಲಿ. ಓಕೆ, ಸೊ ತೊಂದರೆ ಇಲ್ಲ, ಲರ್ನಿಂಗ್. ಸೊ ಇದಾಗಿತ್ತು ಈ ಮಧ್ಯಾಹ್ನದ ಸೆಷನ್ನಿನ ಅನಾಲಿಸಿಸ್. ಸೊ ನ್ಯೂಯಾರ್ಕ್ ಸೆಷನಲ್ಲಿ ಯಾವುದಾದ್ರೂ ಇದ್ದರೆ ನಾನು ಶೇರ್ ಮಾಡ್ತೇನೆ, ಇಲ್ಲಿದ್ದರೆ ಇದು ವಿಡಿಯೋ ಕಂಕ್ಲೂಡ್ ಆಗ್ತದೆ. ಓಕೆ, ಓಕೆ, ನಿನ್ನೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಒಂದು ಲೆವೆಲ್, ಈ ಲೆವೆಲಲ್ಲಿ 2 ಲಾಸ್ ಆಗಿತ್ತು, ಇಲ್ಲಿ ಈ ಲೆವೆಲಲ್ಲಿ. ಓಕೆ, ಇಲ್ಲಿ ಒಂದು 2 ಟ್ರೇಡ್ ತೊಗೊಂಡಿದೆ ಅಲ್ವಾ. ಅದಾದ ನಂತರ ಸೊ ಸಂಜೆ ಹೊತ್ತಲ್ಲಿ ಒಂದು ಒಳ್ಳೆ ಟ್ರೇಡ್ ಇತ್ತು. ಓಕೆ, ಪ್ರಾಬ್ಲಮ್ ಎಂತಾಯ್ತಂದರೆ, ಆ್ಯಕ್ಚುಲಿ 2 ಲಾಸ್ ಆಗಿತ್ತು. 2 ಟ್ರೇಡ್ ತೊಗೊಂಡಿದ್ದೆ 2 ಅಕೌಂಟಲ್ಲಿ. ಓಕೆ, 4 ಟ್ರೇಡ್. ಓಕೆ, ಸೊ ಅದರಿಂದ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿತ್ತು ನನ್ನ 2 ಅಕೌಂಟಿಗೆ ಕೂಡ. ಆದರೆ ಅದರದ್ದು ಮೆಂಟಲಿ ಎಫೆಕ್ಟ್ ಇಲ್ಲಿ ಆಯಿತು. ಓಕೆ, ಸೊ ಇಲ್ಲಿ ಎಂತ ಆಯ್ತಂದರೆ, ಆ್ಯಕ್ಚುಲಿ ಪ್ರಾಪರಾಗಿ ರೂಲ್ಸ್ ಪ್ಲೇಸಸಲ್ಲೇ ಒಂದು ಟ್ರೇಡ್ ತೊಗೊಂಡೆ ನಾನು. ಇಲ್ಲಿ 15 ಮಿನಿಟ್ಸಲ್ಲಿ ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು, ಟ್ರೆಂಡ್ ಕೂಡ ಡೌನ್ ಸೈಡಲ್ಲಿತ್ತು, ಪುಲ್ ಬ್ಯಾಕ್ ಕೂಡ ಇತ್ತು, ಮತ್ತು ಪ್ರಾಪರ್ ಸೆಟಪ್ ಪ್ರಕಾರನೇ ಟ್ರೇಡ್ ಇತ್ತು. ಆದರೆ ಇದು ಟ್ರೇಡಿಂದ ಮೆಂಟಲಿ ಫುಲ್ ಹೆವಿ ಆಯಿತು. ಓಕೆ, ಸೊ ಹಾಗಾಗಿ ಎಂತ ಮಾಡಿದೆ ಅಂದರೆ, ಇದು ಆ್ಯಕ್ಚುಲಿ ಸ್ವಲ್ಪ ಸಪೋರ್ಟಲ್ಲೇ ಇತ್ತು. ಆದರೆ ನನ್ನಲ್ಲಿ ಮತ್ತೆ ಸ್ವಲ್ಪ ಟೈಮ್ ಆದ ನಂತರ ನೋಡುವಾಗ, ಟ್ರೇಡ್ ಎಲ್ಲ ಆದ ನಂತರ ಇದೊಂದು ಫಿಬ್ ಲೆವೆಲ್ ಕೂಡ ಆಗಿತ್ತು. ಓಕೆ, 0.618. ಓಕೆ, ಸೊ ಹಾಗಾಗಿ ಇಲ್ಲಿ ಟ್ರೇಡ್ ತೊಗೊಂಡೆ. ಇಲ್ಲಿ ಒಂದು ಸಪೋರ್ಟ್ ಕೂಡ ಇತ್ತಲ್ವ, ಅದರಿಂದ ಒಂದು ರಿವರ್ಸಲ್ ಬರ್ತದೆ ಅಂತ ಹೆದರಿಕೆಯಲ್ಲಿ ನಾನು ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆದೆ. ಓಕೆ, ಲಾಸ್ ಇಲ್ಲ, ಪ್ರಾಫಿಟ್ ಇಲ್ಲ, ಕಾಸ್ಟ್ ಟು ಕಾಸ್ಟಲ್ಲಿ ಎಕ್ಸಿಟ್ ಆದೆ. ಓಕೆ, ಸೊ ಆದರೆ ಇದು ಒಳ್ಳೆ ಸೂಪರ್ ಔಟ್ಕಮ್ ಕೊಟ್ಟಿತ್ತು. ಇದು ಇಲ್ಲಿ ನೋಡ್ಬೋದು, ಒಳ್ಳೆ ಔಟ್ಕಮ್ ಕೂಡ ಕೊಟ್ಟಿತ್ತು. ಓಕೆ, ಆಲ್ಮೋಸ್ಟ್ 1:2 ಕೊಡ್ತಾ ಇತ್ತು. ಓಕೆ, ಸೊ ಇದಾಗಿತ್ತು ಇದು ಟ್ರೇಡ್ ಅನಾಲಿಸಿಸ್. ಓಕೆ, ಸೊ 2 ಲಾಸ್, 1 ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್. ಓಕೆ, ಸೊ ನೋಡುವ ಇನ್ನು ನೆಕ್ಸ್ಟ್ ಡೇ ಫ್ರೈಡೇ ಹೇಗೆ ಟ್ರೇಡ್ಸ್ ಇರ್ತದೆ ಅಂತ, ಅದರ ಪ್ರಕಾರ ನಾನು ನಿಮಗೆ ಅಪ್ಡೇಟ್ಸ್ ಕೊಡ್ತೇನೆ. ಟಿಲ್ ದೆನ್, ಟೇಕ್ ಕೇರ್, ಸ್ಟೇ ಸೇಫ್ ಆ್ಯಂಡ್ ಟ್ರೇಡ್ ಸೇಫ್. ಓಕೆ, ಇದು ನೋಡ್ಬೋದು ನೀವು, ಇದು 5306 ಉಂಟಿದ್ದು ಕೂಡ. ಓಕೆ, ಬಾಯ್.